ಎಕ್ಸ್ ಸಿ ಎಂ ಇದಾರಲ್ಲ, ಯಡಿಯೂರಪ್ಪ, ಬೊಮ್ಮಾಯಿ, ಅವರು ಸಹ ಜೈಲಿಗೆ ಹೋಗ್ತಾರೆ. ಸಿ ಎಂ ಆದವರು ಒಂದು ಮನೆ ಕಟ್ಕೊಳಕ್ಕಾಗಿಲ್ಲ ಅಂತ ಅಂದರೆ ಬೇರೆ ಬೇರೆ ಥರದಲ್ಲಿ ಮಾಡ್ಬೋದಾಗಿತ್ತು. ಯಾಕೆ ಮಾಡಿಲ್ಲ? ಅವ್ರಿಗೆ ಆ ಥರದ ಅನ್ಯಾಯ ದುಡ್ಡು ಬೇಕಾಗಿಲ್ಲ. ತಪ್ಪು ಮಾಡಿರೋರಿಗೆ ಭಯ ಇರುತ್ತೆ, ನಾನು ಎಲ್ಲಿ ಸಿಗಾಕತ್ತೀನೋ ಏನೋ ಅಂತ. ಅದರಿಂದ ಅವರೇನು ತಪ್ಪು ಮಾಡಿಲ್ಲ. ಹೆಂಗಾರ ಮಾಡಿ ಸಿದ್ದರಾಮಯ್ಯಂಗೆ ಕಿರುಕುಳ ಕೊಟ್ಟು ಇಳಿಸ್ಬೇಕು. ಮುಂದಕ್ಕೆ ಯಾರು ಬರ್ತಾರೋ ಅವ್ರನ್ನ ನೋಡ್ಕೊಳ್ಳೋಣ. ಸರ್, ಇವಾಗ ಸಿಎಂ ಸಿದ್ದರಾಮಯ್ಯ ಹೇಳ್ತಿರೋದಂದ್ರೆ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷನ ಬೀಳಿಸ್ಬೇಕು ಅಂತ ಸುಳ್ಳು ಕೇಸ್ನ ಹಾಕಿ ನನಗೂ ನನ್ನ ಹೆಂಡತಿಗೂ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು 100ಕ್ಕೆ 100ರಷ್ಟು ಸತ್ಯ. ಅವರು ಈ ಸರ್ಕಾರನ ಹೆಂಗಾರ ಮಾಡಿ ಬೆಳೆಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಎಮ್ ಎಲ್ ಎಗಳನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡಿದ್ರು, ಆದರೆ ಆಗಲಿಲ್ಲ. 136 ಜನನು ಎಲ್ಲ ಎಮ್ ಎಲ್ ಎಗಳು ಒಗ್ಗಟ್ಟಾಗಿರೋದ್ರಿಂದ ಬೆಳೆಸೋಕ್ಕಾಗಲಿಲ್ಲ. ಅದರಿಂದ ಹೆಂಗಾರ ಮಾಡಿ ಸಿದ್ದರಾಮಯ್ಯಂಗೆ ಕಿರುಕುಳ ಕೊಟ್ಟು ಇಳಿಸ್ಬೇಕು. ಮುಂದಕ್ಕೆ ಯಾರು ಬರ್ತಾರೋ ಅವ್ರನ್ನ ನೋಡ್ಕೊಳ್ಳೋಣ. ಅಲ್ಲಿ ಏನಾದರೂ ಮಾಡಿ ಅವ್ರನ್ನ ಬೆಳೆಸಿ ಎಲೆಕ್ಷನ್ಗೆ ಹೋಗೋಣ, ಇಲ್ಲ ಅಂತಂದರೆ ಒಂದಷ್ಟು ಜನ ಪರ್ಚೇಸ್ ಮಾಡೋಣ ಅನ್ನೋ ಇದರಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಹೇಳೋದು 100ಕ್ಕೆ 100ರಷ್ಟು ಸತ್ಯ ಇದೆ. ಹಾಗಾದ್ರೆ ಇವಾಗ ಬಿಜೆಪಿ ಪಕ್ಷದವರು ಅಂದ್ರೆ ಹೇಳ್ತಿರೋದು ಸುಳ್ಳು ಅನ್ನೋದಾದ್ರೆ ಸಿಎಂ ಸಿದ್ದರಾಮಯ್ಯವ್ರು ಏನು ತಪ್ಪೇ ಮಾಡಿಲ್ವಾ ಅಂತ? ಮೇಡಮ್, ತಪ್ಪು ಮಾಡಿದರೆ ಅವರು ಈ ಥರ ರಾಜಾರೋಷವಾಗಿ ಹೇಳ್ತಾ ಇರಲಿಲ್ಲ. ಅವರೇನು ತಪ್ಪು ಮಾಡಿಲ್ಲ. ಅವರು ತಪ್ಪು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ರೀಸನ್ ಕೊಟ್ಬಿಡ್ತಾಯಿದ್ರು. ತಪ್ಪು ಮಾಡಿಲ್ಲ. ಅದರಿಂದ ಅವರು ಈಗಲೂ ಅವರು ಕಾನ್ಫಿಡೆನ್ಸ್ ಆಗಿದ್ದಾರೆ, ಧೈರ್ಯವಾಗಿದ್ದಾರೆ. ತಪ್ಪು ಮಾಡಿದವ್ರಿಗೆ ಭಯ ಇರಲ್ಲ, ತಪ್ಪು ಮಾಡಿರೋರಿಗೆ ಭಯ ಇರುತ್ತೆ, ನಾನು ಎಲ್ಲಿ ಸಿಗಾಕತ್ತೀನೋ ಏನೋ ಅಂತ. ಅದರಿಂದ ಅವರೇನು ತಪ್ಪು ಮಾಡಿಲ್ಲ. ಮೇಡಮ್, ಇದು 14 ಸೈಟು, ಅದು ಒಬ್ಬ ಸಿ ಎಮ್ ಆದವ್ರಿಗೆ ಅದು ಜುಜ್ವಿ. 14 ಸೈಟ್ ಅದೇನು ಲೆಕ್ಕ ಇಲ್ಲ. ಅವ್ರು ಮನ್ಸು ಮಾಡಿದರೆ ಬೆಂಗಳೂರು ಸುತ್ತಮುತ್ತ 100 ಎಕರೆ ಮಾಡ್ಬೋದಾಗಿತ್ತು. ಈ 14 ಸೈಟ್ಗೋಸ್ಕರ ಅವರೇನು ಸರ್ಕಾರದ ಹತ್ರ ಕೇಳಬೇಕಾಗಿರಲಿಲ್ಲ. ಬೇಜಾನ್ ಆಸ್ತಿ ಮಾಡ್ಬೋದಾಗಿತ್ತು. ಬೇರೆಯವರೆಲ್ಲ ಮಾಡಿದಾರಲ್ಲ, ಆ ಥರ ಬೇಜಾನ್ ಆಸ್ತಿ ಮಾಡ್ಬೋದಾಗಿತ್ತು. ಆದರೆ ಅವರು ಆ ಥರ ಅನ್ಯಾಯವಾಗಿ ಸೈಟ್ಗಳೇ ಆಗಲಿ ಆಸ್ತಿ ಆಗಲಿ ಯಾವುದೂ ಮಾಡಿಲ್ಲ. ಅವ್ರ ಮನೆ ಇನ್ನೂ 3 ವರ್ಷ ಆದರೂ ಮೈಸೂರಲ್ಲಿ ಮನೆ ಫಿನಿಷಿಂಗ್ ಆಗಿಲ್ಲ. ಅದು ತಮಗೂ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ಒಂದು ಮನೆ ಸಿ ಎಮ್ ಆದವರು ಒಂದು ಮನೆ ಕಟ್ಕೊಳಕ್ಕಾಗಿಲ್ಲ ಅಂತ ಅಂದರೆ ಬೇರೆ ಬೇರೆ ಥರದಲ್ಲಿ ಮಾಡ್ಬೋದಾಗಿತ್ತು. ಯಾಕೆ ಮಾಡಿಲ್ಲ? ಅವ್ರಿಗೆ ಆ ಥರದ ಅನ್ಯಾಯ ದುಡ್ಡು ಬೇಕಾಗಿಲ್ಲ, ಮೋಸ ದುಡ್ಡು ಬೇಕಾಗಿಲ್ಲ. ಸರ್ಕಾರದ ಕೊಳ್ಳೆ ಹೊಡೆದು ಅದರಲ್ಲಿ ಅವರು ಮನೆ ಕಟ್ಕೋಬೇಕಾಗಿ ಏನೂ ಇಲ್ಲ. ಅವ್ರ ಸ್ವಂತ ದುಡ್ಡಲ್ಲಿ ಅವ್ರು ಕಟ್ಕೋಬೇಕು ಅಂತಿದೆ. 3 ವರ್ಷ ಅಲ್ಲ, 5 ವರ್ಷ ಆಗಲಿ, ಅವ್ರು ಕಟ್ತಾರೆ. ನಿಧಾನದಲ್ಲೇ ಕಟ್ಟಲಿ, ಪ್ರಾಮಾಣಿಕವಾಗಿದ್ದಾರೆ ಅಂತ ಹೇಳಬಲ್ಲೆ ಮೇಡಮ್. ಸರ್, ಇವಾಗ ಕೇಸ್ ಬಂದು ಇಡಿಯಲ್ಲಿದೆ. ಸೊ ನಿಮಗೂ ಗೊತ್ತಿರುತ್ತೆ. ಸೊ ಕೆಲವ್ರು ಹೇಳೋದೇನಂದ್ರೆ ಇವಾಗ ಕೇಸ್ ಹೋಗಿ ಇಡಿಯದಲ್ಲಿದೆ ಅಂದ್ರೆ ಕೇಸು ಇಡಿಯಲ್ಲಿದೆ ಇವಾಗ. ಸೊ ಸಿದ್ದರಾಮಯ್ಯ ಅವ್ರ ಕುರ್ಚಿ ಅಲ್ಲಾಡ್ತಾ ಇದೆ ಅಂತ. ಮೇಡಮ್, ಇ ಡಿಲೇ ಇರಲಿ, ಸಿ ಬಿ ಐನಲ್ಲೇ ಇರಲಿ, ಹೈಕೋರ್ಟಲ್ಲೇ ಇರಲಿ ಮೇಡಮ್, ಅದರಿಂದ ಏನೂ ಆಗಲ್ಲ. ಅವರು ಪ್ರಾಮಾಣಿಕವಾಗಿದ್ದಾರೆ. ಅವರು ಈ ಇದರಲ್ಲಿ ಮುಕ್ತರಾಗಿ ಆಚೆ ಬರ್ತಾರೆ. ಏನೂ ಆಗಲ್ಲ ಮೇಡಮ್. ಹಾಗಾದ್ರೆ ಇವಾಗ ಬಿಜೆಪಿ ಪಕ್ಷದವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವ್ರ ವೈಫ್ ಮೇಲೆ ಅಂತ. ಯಾಕೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಇವರೆಲ್ಲ ಒಂದೊಂದಾಗಿ ಈ ಕೋವಿಡ್ ಹಗರಣ ಇದೆಯಲ್ಲ, ಇದರಲ್ಲಿ ಸುಮಾರು ಜನ ಜೈಲಿಗೆ ಹೋಗ್ತಾರೆ. ಆ ಫೈಲ್ ಓಪನ್ ಮಾಡಿದ್ದಾರೆ, ಈಗ SIT ತನಿಖೆ ಕೊಟ್ಟಿದ್ದಾರೆ. ಅದರಿಂದ ಸುಮಾರು ಜನ BJP ಎಮ್ ಎಲ್ ಎಗಳು, ಮಿನಿಸ್ಟ್ರುಗಳು ಜೈಲಿಗೆ ಹೋಗ್ತಾರೆ, ಸಿ ಎಮ್ಮು ಸೇರಿಸಿ. ಯಾವ ಸಿ ಎಮ್, ಎಕ್ಸ್ ಸಿ ಎಮ್ ಇದಾರಲ್ಲ, ಯಡಿಯೂರಪ್ಪ, ಬೊಮ್ಮಾಯಿ, ಅವರು ಸಹ ಜೈಲಿಗೆ ಹೋಗ್ತಾರೆ. ಅದರಿಂದ ನಮ್ಮ ಬಂಡವಾಳ ಬಯಲಾಗ್ತದೆ ಅಂತ ಈ ಥರ ಎಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇವಾಗ ನೀವು ನೋಡ್ತಿರ್ಬೋದು, ನಮ್ಮ ರಾಜ್ಯದಲ್ಲಿ ಮೇನ್ ಇರೋದು ಬಿಜೆಪಿ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ. ಎರಡೂ ಪಕ್ಷದವರು ಕೂಡ ಇವ್ರ ಮೇಲೆ ಅವ್ರ ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಇವ್ರು ಆರೋಪ ಮಾಡ್ತಾ ಇದ್ದಾರೆ. ರಾಜಕೀಯ ಏನ್ ಅನಿಸ್ತಾ ಇದೆ ನಿಮಗೆ? ಆರೋಪಗಳನ್ನ ಬಿಟ್ಟು ಆರೋಪಗಳನ್ನ ಕೇಳ್ತಾ ಇದ್ದೀರಾ, ಜೊತೆಗೆ ರಾಜಕೀಯ ಏನ್ ಅನಿಸ್ತಾ ಇದೆ ಅಂತ? ಇವರು ಕಾಂಗ್ರೆಸ್ ಅವರು, BJP ಅವರು ಎಷ್ಟೇ ಕೂಗಾಡಲಿ ಎಗರಾಡಲಿ, ಇವರು ಅಭಿವೃದ್ಧಿ ಕಡೆ ಗಮನ ಕೊಡಬೇಕೇ ವಿನ ಈ ಥರ ಇವರು ಇದಕ್ಕೆಲ್ಲ ಸೊಪ್ಪು ಹಾಕಬಾರ್ದು. ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಏನು 136 ಜನ ಎಮ್ ಎಲ್ ಎಗಳಿದ್ದಾರೆ, ಎಲ್ಲ ಒಗ್ಗಟ್ಟಾಗಿರಬೇಕು. ಸರ್ಕಾರ ಇನ್ನೂ 3 ವರ್ಷ ಇರುತ್ತೆ. ಸರ್ಕಾರ ಸುಭದ್ರವಾಗಿ ನಡ್ಕೊಂಡು ಹೋಗಬೇಕು.
ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಮತ್ತೆ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಇವರೆಲ್ಲರೂ ಪ್ರಯತ್ನ ಮಾಡಬೇಕು, ಶ್ರಮ ಹಾಕಿ ದುಡಿಬೇಕು ಅಂತ ಹೇಳಬಲ್ಲೆ. ಬೀಟ್ ಪ್ಲಸ್ ಕರ್ನಾಟಕ.